ರೀ ಯಾಕೇನಾಯ್ತು? ಕೂತ್ಕೊಂಡ್ಬಿಡ್ರಿ. ದೇವಸ್ಥಾನ ಹತ್ರದಲ್ಲೇ ಇದೆ ಅನ್ಸುತ್ತೆ, ಬನ್ನಿ ಹೊರಟ್ಬಿಡೋಣ. ಹೋಗೋಣ. ಯಾಕೋ ಸುಸ್ತಾಗ್ತಾ ಇದೆ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗೋಣ. ತುಂಬಾ ಸುಸ್ತಾಗ್ತಾ ಇದೆಯಾ? ನಡೆಯೋಕ್ಕೂ ಆಗ್ತಿರಷ್ಟು. ಏನ್ರಿ ಹೇಳ್ತಾ ಇದ್ದೀರಾ ನೀವು? ದೇವ್ರೆ, ಈಗ ಏನ್ ಮಾಡ್ಲಿ? ಕುಡಿಯೋದಕ್ಕೆ ನೀರೇನಾದ್ರೂ ಬೇಕಾಗಿತ್ತಾ? ಬೇಕಿತ್ತು, ಆದರೆ ನೀನು ನೀರು ಹುಡ್ಕೊಂಡು ಎಲ್ಲೂ ಹೋಗ್ಬೇಡ. ಆಮೇಲೆ ನಿನ್ನನ್ನು ಹುಡ್ಕೊಂಬರೋಕ್ಕೂ ನನಗೆ ಶಕ್ತಿ ಇಲ್ಲ. ಬಟ್ಟೆ ಬೇರೆ ಒಂದಾಗ್ತಾ ಇದೆ. ಸೂರ್ಯ ಅಸ್ತದ ಮುಂಚೆ ನಾವು ದೇವಸ್ಥಾನದಲ್ಲಿ ಇರಲೇಬೇಕು. ಆ ಗೋರಿ ಕೊಟ್ಟಿರೋ ಬೆಳ್ಳಿ ನಾಗರ ಚಿನ್ನ ನಾಗರನ ಆ ಸ್ವಾಮಿಗೆ ಅರ್ಪಿಸ್ಲೇಬೇಕು. ನೀನು ಹೇಳೋದೇನೋ ಸರಿ, ಆದರೆ ನನ್ನಿಂದ ಒಂದು ಹೆಜ್ಜೆನೂ ಮುಂದಿಡಕ್ಕೆ ಆಗ್ತಾ ಇಲ್ಲ. ಯಾಕೋ ಬಾಡಿ ಎಲ್ಲ ತುಂಬಾ ನೆವೆ ಆಗ್ತಾ ಇದೆ. ಕಿರಿಕು ನಾವೇನಾ? ರೀ, ಏನಿದು? ನಿಮ್ ಮುಖದ ಮೇಲೆ ರ್ಯಾಷಸ್ ಆಗ್ತಾ ಇದೆ. ರ್ಯಾಷಸ್? ಕಿರಿಕು, ನನ್ನ ಕೈ ಮೇಲೆಲ್ಲ ರ್ಯಾಷಸ್ ಆಗ್ತಾ ಇದೆ. ನೋಡಿ ಯಜಮಾನ್ರೆ, ಮೈಯಲ್ಲಾಗ್ತಿರೋ ರ್ಯಾಷಸ್ ನೋಡ್ತಾ ಇದ್ರೆ ಆ ತಾತ ಕೊಟ್ಟಿರೋ ಕಪ್ಪು ದಾರನ ನೀವು ಬಿಚ್ಚಿ ತಪ್ಪು ಮಾಡಿದ್ರಿ ಅನ್ಸ್ತಾ ಇದೆ. ನೋಡಿ, ಆ ನಾಗರಾಜ ನಮ್ಮ ಭಕ್ತಿನ ತಾಳ್ಮೆನ ತುಂಬಾನೇ ಪರೀಕ್ಷೆ ಮಾಡ್ತಿದ್ದಾನೆ. ಮಾಡ್ಲಿ ಅವನ ಪರೀಕ್ಷೆಲಿ ನಾವು ಖಂಡಿತವಾಗ್ಲೂ ಪಾಸ್ ಆಗ್ತೀವಿ. ನೀವೇನು ಹೆದರ್ಕೋಬೇಡಿ. ಅದೆಷ್ಟು ಕಷ್ಟ ಬರುತ್ತೋ ಬರಲಿ, ಎಂತ ಸವಾಲ್ ಬಂದು ನನ್ನ ಮುಂದೆ ನಿಲ್ಲುತ್ತೋ ನಿಲ್ಲಿ, ನಾನು ನಿಮ್ಮನ್ನು ಕಾಪಾಡ್ಕೋತೀನಿ ರೀ. ಹೇಗಾದರೂ ಸರಿ ನಿಮ್ಮನ್ನ ದೇವಸ್ಥಾನ ಕರ್ಕೊಂಡು ಹೋಗಿ ಹರಕೆ ತೀರಿಸ್ತೇನೆ. ಬನ್ನಿ ಹೋಗೋಣ. ನೀ ನಿಧಾನ. ನನ್ನಿಂದ ಒಂದು ಹೆಜ್ಜೆನೂ ಮುಂದೆ ಇಡಕ್ಕಾಗ್ತಾ ಇಲ್ಲ. ಆಗ್ತಾ ಇಲ್ಲ ಕಿರಿಕು, ನೆವೆ ಆಗ್ತಾ ಇಲ್ಲ. ಸತ್ತೋಗಷ್ಟು ನೋವಾಗ್ತಾ ಇದೆ. ಅಯ್ಯೋ ಭಗವಂತ, ಏನಾಗ್ತಿದೆ ನಿಮ್ಗೆ? ಏನ್ರಿ ಆಗ್ತಾ ಇದೆ? ತುಂಬಾ ಸಂಕಟ ಆಗ್ತಾ ಇದೆ ಕಿರಿಕು, ಆಗ್ತಾ ಇಲ್ಲ ನನ್ನಿಂದ. ನಿಮ್ ದೇಹದ ಬಣ್ಣ ಬದಲಾಗ್ತಾ ಇದೆ ರೀ. ಅಪ್ಪ ನಾಗರಾಜ, ನಾವ್ ಏನ್ ತಪ್ಪು ಮಾಡಿದೀವಿ ಅಂತ ನಮ್ಮನೆಗೆ ಪರೀಕ್ಷೆ ಮಾಡ್ತಾ ಇದೀಯಾ? ದಮ್ಮಯ್ಯ ನಮ್ಮ ಹರಕೆನ ತೀರ್ಸೋದಕ್ ಬಿಡು, ಹರಕೆ ತೀರ್ಸೋದಕ್ ಬಿಡು. ಒಂದ್ ನಿಮಿಷ ಇಲ್ಲೇ ಕೂದಿರಿ, ಬರ್ತೀನಿ.
ಗೊತ್ತಾ? ನಾವು ಬರ್ತಾ ಇರೋದೇ ನಿನ್ ಸೇವೆ ಮಾಡೋದಕ್ಕೆ, ನಿನ್ ಹರಕೆ ತೀರ್ಸೋದಕ್ಕೆ. ಅದೇ ನಮ್ಮ ಭಕ್ತಿಗೆ ನೀನ್ ಕೊಡ್ತಾ ಇರೋ ಹೊರ ಏನು? ಹರಿ ನೋವಾ? ನಮ್ಮ ಯಜಮಾನ್ರು ತಪ್ಪೇ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲಪ್ಪ. ಅದಕ್ಕೆ ಅವ್ರು ಈಗಾಗಲೇ ತುಂಬಾನೇ ನೋವು ಪಡ್ತಾ ಇದ್ದಾರೆ. ನೀನಿನ್ನ ಅವ್ರಿಗೆ ನೋವು ಕೊಡ್ಬೇಡ ಅಂತಂದೆ. ನಿನಗಿನ್ನ ಏನಾದ್ರೂ ಅವ್ರಿಗೆ ನೋವು ಕೊಡ್ಬೇಕು ಅಂತ ಇದ್ರೆ ಆ ನೋವನ್ನ ನನಗ್ ಕೊಡು, ಬೇಕಾದ್ರೆ ನನ್ನನ್ನ ಕೊಂದೇ ಬಿಡು. ಇಲ್ಲ, ಇದೇ ಜಾಗದಲ್ಲಿ ಗಂಡನ ತೊಡೆ ಮೇಲೆ ಮನೆಗೆ ಮುತ್ತೈದೆ ಸಾವು ಪಡಿತೀನಿ. ನಿನ್ನ ಆಟನೇ ಮುಂದುವರ್ಸೋ ನಿಟ್ಟಲ್ಲಿ ಯಜಮಾನ್ರಿಗೆ ನೋವು ಕೊಡ್ಬೇಡಪ್ಪ. ಅವ್ರು ಬರ್ದಿರೋ ನೋವು ನನ್ನ ಕಣ್ಣಲ್ಲೊಳಗ ಆಗ್ತಾ ಇಲ್ಲ. ನಮ್ಮಯ್ಯ, ನಾವ್ ಯಜಮಾನ್ರು ಮಾಡಿರೋ ತಪ್ಪಿಗೆ ಕ್ಷಮೆ ಇರ್ಲಿ. ಹಾಗೆ ನೀನಿರೋದೇ ನಿಜ ಆದ್ರೆ, ನನ್ನ ಭಕ್ತಿ ನಿನ್ ಮುಂದೆ ಸತ್ಯನೇ ಆಗಿದ್ರೆ, ನಿನ್ನ ಸನ್ನಿಧಾನಕ್ಕೆ ಬರೋದಕ್ಕೆ ನೀನೇ ದಾರಿ ತೋರಿಸು. ಇಲ್ಲ, ನಾನು ಆಗ್ಲೇ ಹೇಳ್ದಾಗೆ ಕೊನೆ ಪಕ್ಷ ನನಗ್ ಮುತ್ತೈದೆ ಸಾವಿರಾದ್ರೂ ಕೊಡು. ನಾಗರಾಜ, ಸಂಜೆ ಒಳಗೆ ಸಾಮ್ರಾಟ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಹೆದರ್ಕೋಬೇಡ ರಾಜೇಶ್ವರಿ, ನನ್ನ ಮಗ ಕೆಟ್ಟವನಲ್ಲ. ಹೀಗಿರುವಾಗ ಅವನು ಏನೂ ಆಗಿರಲ್ಲ. ನೋಡ್ತಾ ಇರು, ಅವನು ಸರಿಯಾದ ಸಮಯಕ್ಕೆ ಇಲ್ಲಿಗೆ ಬಂದೇ ಬರ್ತಾನೆ. ಆ ಭಗವಂತನೇ ಅವನ್ನ ಇಲ್ಲಿ ಕರೆಸ್ಕೊತಾನೆ. ರೀ, ಹೆದರ್ಕೋಬೇಡಿ. ನಿಮ್ ಕಣ್ಮುಂದೆ ಇರೋದು ಬರೀ ಹಾವಲ್ಲ, ನಾಗದೇವತೆ. ನಮ್ಮ ಕಷ್ಟ ಕರಗಿಸೋಕೆ, ನಮ್ಮ ಹರಕೆ ತೀರ್ಸೋದಕ್ಕೆ ಆ ನಾಗರಾಜನೇ ಅವನ ಸನ್ನಿಧಾನನ ನಮಗ್ ತೋರ್ಸೋದಕ್ಕೆ ಬಂದಿದ್ದಾನೆ. ನೀವು ಆ ಭಗವಂತನಿಗೆ ಕೈ ಮುಗ್ದು ಮೇಲೆ ಹೇಳಿ, ಅವನು ತೋರಿಸಿದ ದಾರಿಲಿ ನಾವು ಹೋಗೋಣ. ಬನ್ನಿ. ಅಲ್ಲಿ ಸಾಮ್ರಾಟ್ ಊರ್ಮಿಳ ಬರ್ತಿದ್ದಾರೆ.
ಸಾಮ್ರಾಟ್ ಸಾಮ್ರಾಟ್ ಏನಾಯ್ತು ಸಾಮ್ರಾಟ್ ಏನಾಯ್ತು ಮೈಲೆ ಏನಾಯ್ತು ನಿನಗೆ ಮಾತಾಡು ಏನಮ್ಮ ಇದೆಲ್ಲ ಸಾಮ್ರಾಟ್ ಮೈ ಮೇಲೆ ಯಾಕೆ ಇಷ್ಟೊಂದು ರ್ಯಾಷಸ್ ಆಗಿದೆ ಮೈ ಬಣ್ಣನೇ ಬದಲಾಗಿದೆ ಏನಾಯ್ತಮ್ಮ ಇದೆಲ್ಲ ಹೇಗಾಯ್ತು ಹೇಗಾಯ್ತು ಯಾವ ಕಾರಣಕ್ಕಾಯ್ತು ಅಂತ ನನಗೆ ಗೊತ್ತಿಲ್ಲ ಎಲ್ಲ ಗೊತ್ತಿದ್ದು ನಮ್ ಸಹಾಯಕ್ಕೆ ಬರ್ಬೇಕು ಆ ಭಗವಂತನೇ ನಮ್ಮೆಲ್ಲರ ಪ್ರಶ್ನೆಗೂ ಉತ್ತರ ಕೊಡ್ಬೇಕು ಹೋಗಿ ಬೇಗ ಅರ್ಚಕರನ್ನ ಕರ್ಕೊಂಬರೋ ಹೋಗು ಹೋಗು ಬೇಗ ಸಾಮ್ರಾಟ್ ಸಾಮ್ರಾಟ್ ಭಗವಂತ ಪದೇ ಪದೇ ನನ್ನ ಮಗನ ಸಮಸ್ಯೆ ಸುಳಿಗೆ ಸಿಲ್ಕಿ ಯಾಕೋ ಅವನಿಗೆ ತೊಂದರೆ ಕೊಡ್ತಿದ್ಯಾ ಅಷ್ಟೇ ನನ್ ಗಂಡ ಮಾಡಿದ ತಪ್ಪಾದ್ರೂ ಏನು ನಿನಗ್ ಸೇರ್ಕೊಂಡು ಬೇಡ್ಕೊಳ್ತಾ ಇದ್ದೀನಿ ತಂದೆ ನನ್ ಮಗನ ಈ ಸ್ಥಿತಿನಲ್ಲಿ ನೋಡಕ್ ಆಗ್ತಾ ಇಲ್ಲ ದಯವಿಟ್ಟು ನನ್ ಮಗನ ಉಳಿಸ್ಕೊಂಡು ಇವನ್ನ ಈ ಕಷ್ಟದಿಂದ ಪಾರ್ ಮಾಡು ಬನ್ನಿ ಬನ್ನಿ ನೋಡಿ ಏನಾಗಿದೆ ನನ್ನ ಮಗನಿಗೆ ನೋಡಿ ಸಾಮ್ರಾಟ್ ಕತ್ತ ನಮ್ಮ ಯಜಮಾನ್ರಿಗೆ ಏನಾಗಿದೆ ನಿಮ್ಮ ಯಜಮಾನ್ರ ದೇಹದಲ್ಲಿ ವಿಷ ಸೇರ್ಕೊಂಡಿದೆ. ಭಗವಂತನನ್ನ ಪ್ರಶ್ನೆ ಮಾಡಿದ್ರೆ ಧಿಕ್ಕರಿಸಿದ್ರೆ ನಾನೇ ಎಲ್ಲ ಅಂತ ಬೀಗಿದ್ರೆ ಭಗವಂತ ನೋಡ್ತಾ ಸುಮ್ಮನೆ ಇರ್ತಾನೇನು? ಒಂದು ಒಳ್ಳೆ ಸಮಯಕ್ಕೋಸ್ಕರ ಕಾಯ್ತಾನೆ. ಕಾದು ಕೋಪ ಕೆಂಗೆಟ್ಟ ದಿನ ತನ್ನ ಅಸ್ತಿತ್ವನ ಯಾರು ಪ್ರಶ್ನೆ ಮಾಡಿದಾರೋ ಅವ್ರಿಗೆ ಸಾಕ್ಷಿ ಸಮೇತ ತೋರಿಸ್ತಾನೆ. ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು, ಹಿರಿಯ ಬಾಯಿಗೆ ಕವಳವಾದ ದುಡಿಯುವನೆ. ಎದೆಯನ್ನು ಕಾಗಿಸುತ್ತ ಮತಿಯ ಗದೆ ಪಿಡಿದು ನಿನ್ನೆದುರು ನಿಲೆ ಬಿದಿಯೊಲಿಯುವ ಮಂಕುತಿಮ್ಮ ಮಂಕುತಿಮ್ಮ. ಅರ್ಚಕರೇ, ನಮ್ಮ ಯಜಮಾನ್ರ ದೇಹದಲ್ಲಿ ವಿಷ ಸೇರ್ಕೊಂಡಿರೋದು ಸತ್ಯನಾ? ನಾನು ಸುಳ್ಳು ಹೇಳದ ತಾಯಿ. ಹಾಗಾದ್ರೆ ನನ್ ಮಗನ ದೇಹದಲ್ಲಿರೋ ವಿಷಯನ ಹೊರಗೆ ತೆಗಿಯೋದು ಹೇಗೆ? ನನಗ್ ನನ್ ಮಗ ಉಳಿಬೇಕು ಅರ್ಚಕ್ರೆ. ನಿಮ್ ದಮ್ಮಯ್ಯ ಅಂತೀನಿ, ನನ್ ಮಗನ ಉಳಿಸ್ಕೊಡಿ. ಉಳಿತಾನೆ ತಾಯಿ, ಖಂಡಿತ ಉಳಿತಾನೆ. ಆದ್ರೆ ಹೇಳಿ ಅರ್ಚಕ್ರೆ, ನಮ್ಮ ಯಜಮಾನ್ರು ಉಳಿಬೇಕು ಅಂದ್ರೆ ನಾನೇನ್ ಮಾಡ್ಬೇಕು ಹೇಳಿ? ಹೇಳ್ತಿಲ್ಲ, ನೀನು ಮಡಿ ಬಟ್ಟೆ ತೊಟ್ಟು ಅಷ್ಟು ನೀರಲ್ಲಿ ಸ್ನಾನ ಮಾಡಿ ನಿಮ್ಮ ಯಜಮಾನ್ರ ದೇಹನ ನಾಗರಾಜನ ಇಷ್ಟವಾದ ಹಾಲಿನಿಂದ ಶುಚಿಗೊಳಿಸ್ಬೇಕು.
ಹಾಗೆ ಆ ಸ್ವಾಮಿಗೆ ನೀನು ಕೆಂಡದಾರ್ಚಿ ಸೇವೆ ಕೂಡ ಮಾಡಬೇಕು. ನಮ್ಮ ಯಜಮಾನ್ರು ಮೊದಲಿನ ಥರ ಅಂತಾರಂದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ, ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ. ಆ ಭಗವಂತ ಪ್ರಾಣ ಉಳಿಸೋನ್ ತಾಯಿ, ಪ್ರಾಣ ತೆಗೆಯೋನಲ್ಲ. ನಿನ್ನ ಗಂಡನಿಂದ ಗೊತ್ತಿದ್ದೋ ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ನೀನ್ ಹರಕೆ ತೀರ್ಸು. ನಾನು ಹೇಳಿರೋ ತರ ಮಾಡಿದ್ರೆ ನಿನ್ ಗಂಡ ಮೊದಲಿನ ತರ ಆಗ್ತಾನೆ. ಸರಿ ಅರ್ಪಿತ್ರೆ, ಮೊದಲು ನಾನು ಏನು ಮಾಡಬೇಕು ಅಂತ ಹೇಳಿ. ನೇರವಾಗಿ ಹೋಗಿ ಆ ಭಗವಂತನ ಮುಂದೆ ನಿಂತ್ಕೊಮ್ಮ. ಪರಿಶುದ್ಧವಾದ ಮನಸ್ಸಿನಿಂದ ಹಿಂದೆ ಆಗಿರೋ ಎಲ್ಲಾ ದೋಷಗಳಿಗೂ ಅವನ ಹತ್ರ ಕ್ಷಮೆ ಕೇಳು. ನಂತರ ಮಡಿ ಬಟ್ಟೆ ಉಟ್ಕೊ ನೇರವಾಗಿ ದೇವಸ್ಥಾನದ ಮುಂಭಾಗಕ್ಕೆ ಬಾಮ. ಅಲ್ಲಿ ನೀನು ನಾನು ಹೇಳ್ದಾಗೆ ಅಶ್ನಿದ ನೀರಿಂದ ಸ್ನಾನ ಮಾಡಿ ನಿನ್ನ ಗಂಡನ ದೇಹನ ಹಾಲಿನಿಂದ ಶುಚಿಗೊಳಿಸಿ ಕೆಂಡದಾರ್ತಿ ಮಾಡುವನು. ಆಗ್ಬೋದು. ನಾವು ಗೆದ್ದಾಗ ಸೂತು ಕತೆಗಳನ್ನ ಆಸಕ್ತಿಯಿಂದ ಕೇಳೋದಕ್ಕೆ ತುಂಬಾ ಜನ ಇರ್ತಾರೆ. ಆ ಕಾರಣಕ್ಕಾದ್ರೂ ನಾನ್ ಗೆಲ್ಬೇಕು ತಂದೆ. ನನ್ನನ್ನ ಸೋಲಿಸಿ ನೀನ್ ತಲೆ ತಗ್ಸೋ ಹಾಗಾಗ್ಬಾರ್ದು. ನನ್ನ ಭಕ್ತಿಲಿ ನಾನ್ ನಿನ್ ಮೇಲಿಟ್ಟಿರೋ ನಂಬಿಕೆಯಲ್ಲಿ ಸತ್ಯನೇ ಇದ್ರೆ ದಯವಿಟ್ಟು ದಯವಿಟ್ಟು ನನ್ನ ಗಂಡನ ಉಳಿಸ್ಕೊಡು ತಂದೆ. ಮತ್ತೆ ಮತ್ತೆ ನಿನ್ ಸೇವೆ ಮಾಡೋದಕ್ಕೆ ನನಗೊಂದು ಅವಕಾಶ ಕೊಡು. ಇಷ್ಟೇ ನಾನು ನಿನ್ನನ್ನು ಕೇಳ್ಕೊಳ್ಳೋದು.